ಎಲ್ಲರಿಗೂ MC ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ನಾವು ಮನೆಯಲ್ಲಿ ಹಲವು ಪ್ರಾಣಿ ಪಕ್ಷಿಗಳ ಚಿತ್ರವನ್ನು ಹಾಕಿರ್ತೀವಿ ಮತ್ತು ವಿಗ್ರಹಗಳನ್ನೂ ಕೂಡ ಹಾಕಿರ್ತೀವಿ. ಅದರಿಂದ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಮಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ, ಕೆಲವೊಂದು ಸರಿ ನೆಗೆಟಿವ್ ವೈಬ್ಸ್ ಬರುತ್ತೆ. ಅಂದರೆ ಕೆಲವೊಂದು ಪ್ರಾಣಿಗಳ ಚಿತ್ರಗಳನ್ನ ಹಾಕಬೇಕು ಅಂತ ಹೇಳಿರ್ತಾರೆ. ಹಾಕಬೇಕು ಅಂದ ತಕ್ಷಣ ಯಾವುದೋ ಸಿಕ್ಕಿದ್ದನ್ನು ಹಾಕಬಾರ್ದು. ಅದರಲ್ಲೂ ಕೆಲವೊಂದು ಚಿತ್ರಗಳನ್ನ ಮಾತ್ರ ಹಾಕಬೇಕಾಗಿರುತ್ತೆ. ಅದನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾದ ಸ್ಥಳದಲ್ಲಿ ಹಾಕಿದ್ರೆ ಮಾತ್ರ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ, ಯಶಸ್ಸು ಸಿಗುತ್ತೆ, ಜಯನೂ ಸಿಗುತ್ತೆ. ಅಕಸ್ಮಾತ್ ನೀವು ಅದನ್ನು ಪೂರ್ತಿ ತಿಳ್ಕೊಳ್ದೆ ಯಾರೋ ಹೇಳಿದ್ರು ಹಾಕಬೇಕು ಅಂತ ಹಾಕಿದ್ರೆ ಅದರಿಂದ ನೀವು ಕರೆಕ್ಟಾಗಿರೋ ಸ್ಥಳದಲ್ಲಿ ಕರೆಕ್ಟಾಗಿರೋ ಚಿತ್ರ ಸಿಕ್ಕಿದರೆ ನಿಮಗೆ ಎಲ್ಲ ಒಳ್ಳೆಯದಾಗಿರುತ್ತೆ. ಅಕಸ್ಮಾತ್ ನೀವು ನೋಡ್ದೇನೆ ತಗೊಂಬಂದಾಗ ಅದು ಸರಿಯಾದ ಚಿತ್ರ ಅಲ್ಲದೇನೆ ಸರಿಯಾದ ಸ್ಥಳದಲ್ಲಿ ಹಾಕಿಲ್ಲ ಅಂದರೆ ಅದರಿಂದ ಕೆಟ್ಟದ್ದೇ ಆಗುತ್ತೆ. ಅವಾಗ ಏನು ತಂದರೂ ಏನು ಒಳ್ಳೇದಾಯ್ತಾ ಅಂತೀವಿ. ಆ ರೀತಿಯೆಲ್ಲ ನಾವು ಯಾವುದೇ ಒಂದು ಚಿತ್ರ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಮನೆಗೆ ತಂದು ಇಡಬೇಕಾದ್ರೆ ಯಾವಾಗ ತರಬೇಕು, ಯಾವ ರೀತಿದು ತರಬೇಕು, ಪ್ರತಿಯೊಂದು ವಿಚಾರನ ತಿಳ್ಕೊಂಡು ಹಾಕಬೇಕು. ಇದೇ ಥರ ನಾನು ನನ್ನ ಚಾನಲ್ನಲ್ಲಿ ಹಲವು ಕುತೂಹಲಕಾರಿ ವಿಡಿಯೋಗಳನ್ನ ಹಾಕಿದ್ದೀನಿ. ನಿಮಗೆ ಸುಮಾರು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಇದರಲ್ಲಿ ಕೆಲವೊಂದಷ್ಟನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದಲ್ಲದೆ ಇನ್ನೂ ಬೇಕು ಅಂದರೆ ನನ್ನ ಚಾನಲಲ್ಲಿ ಹಲವು ಇದೆ, ಅವುಗಳನ್ನೂ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿ ಅಥವಾ ಪಕ್ಷಿಗಳ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟಿದ್ದೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಈ ವಿಡಿಯೋ ನೋಡಿದ್ಮೇಲೆ ಯಾವ ಫೋಟೋ ಇಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಥವಾ ಯಾವ ವಿಗ್ರಹನ ಇಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಅಥವಾ ನಿಮ್ಗೆ ಯಾವುದಾದ್ರೂ ಇಟ್ಟಿದ್ರೆ ಅಥವಾ ಇಡಬೇಕು ಅಂತಿದ್ರೆ ಅದು ನಾನು ತಿಳಿಸ್ಕೊಟ್ಟಿಲ್ಲ ಇದರಲ್ಲಿ ಅಂತಂದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದರ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ವಾಸ್ತುಶಾಸ್ತ್ರವು ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷವನ್ನು ಹೆಚ್ಚಿಸಲು ಮನೆಯಾಗಿರ್ಬೋದು ಅಥವಾ ಕೆಲಸದ ಸ್ಥಳ ಆಗಿರ್ಬೋದು ಅಲ್ಲಿ ಉತ್ತಮ ಶಕ್ತಿ ಅಂದರೆ ಪಾಸಿಟಿವ್ ವೈಬ್ಸ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ವಾಸ್ತುಶಿಲ್ಪದ ಮಾರ್ಗಸೂಚಿಗಳ ಜೊತೆಗೆ ವಾಸ್ತುಶಾಸ್ತ್ರವು ಕೆಲವು ಪ್ರಾಣಿಗಳು ಮತ್ತು ಅವುಗಳ ಚಿತ್ರಗಳನ್ನ ಇಡೋದರ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡುತ್ತೆ. ಈ ರೀತಿ ಇಡೋದ್ರಿಂದ ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ವೈಬ್ಸ್ನ ಹೆಚ್ಚಿಸುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಸಮೃದ್ಧಿ ಆಗಿರಬೇಕು, ಆರೋಗ್ಯವಾಗಿರಬೇಕು, ಸಂತೋಷವಾಗಿಡಬೇಕು ಅಂದರೆ ಕೆಲವೊಂದು ಪ್ರಾಣಿಗಳನ್ನು ಚಿತ್ರಗಳಾಗಿ ಅಥವಾ ವಿಗ್ರಹಗಳನ್ನ ಇಡಬೇಕಾಗತ್ತೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಆನೆ ಅಂದ ತಕ್ಷಣ ಅದರ ಬುದ್ಧಿವಂತಿಕೆ, ಶಕ್ತಿ ನಮಗೆ ಗೊತ್ತಿರುತ್ತೆ. ಈ ವಾಸ್ತುಶಾಸ್ತ್ರದಲ್ಲೂ ಕೂಡ ಆನೆಗೆ ತುಂಬ ಮುಖ್ಯವಾದ ಸ್ಥಾನ ಇದೆ. ಯಾಕಂದರೆ ಇದು ಬುದ್ಧಿವಂತಿಕೆ, ಶಕ್ತಿ ಮತ್ತು ಸಮೃದ್ಧಿಯನ್ನು ಕೂಡ ಪ್ರತಿನಿಧಿಸುತ್ತೆ. ಆನೆ ಯಾವ ರೀತಿ ತರಬೇಕು ಅಂದರೆ ಒಂದು ಜೋಡಿ ಆನೆಗಳು ಅಂದರೆ 2 ಆನೆಗಳನ್ನ ತರಬೇಕು. ಅವು ತಮ್ಮ ಸೊಂಡಿಲುಗಳನ್ನ ಮೇಲಕ್ಕೆತ್ತಿರುವಂಥ ಚಿತ್ರಗಳಿರುವಂಥ ಆನೆ ಆಗಿರ್ಬೋದು ಅಥವಾ ವಿಗ್ರಹಗಳಾಗಿರ್ಬೋದು. ಸೊಂಡಿಲುಗಳನ್ನ ಮೇಲಕ್ಕೆತ್ತಿರುವಂಥದ್ದನ್ನ ತರಬೇಕು, ಒಂದು ತರಬಾರ್ದು, 2 ತರಬೇಕು, ಅಂದರೆ ಒಂದು ಜೋಡಿ ತರಬೇಕು. ಈ ರೀತಿ ತಂದರೆ ಅದು ಮನೆಗಾಗಿರ್ಬೋದು ಅಥವಾ ಕೆಲಸ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು ಅದೃಷ್ಟ ಮತ್ತು ಯಶಸ್ಸನ್ನು ಅವು ತಂದು ಕೊಡುತ್ತೆ. ಮನೆಯ ಪ್ರವೇಶ ದ್ವಾರದಲ್ಲಿ ಏನಾದರೂ ನೀವು ಆನೆಯ ಪ್ರತಿಮೆಗಳನ್ನ ಇರಿಸೋದ್ರಿಂದ ರಕ್ಷಣೆಯನ್ನು ಕೊಡುತ್ತೆ ಆ ಮನೆಗೆ. ಮತ್ತು ಆ ಮನೆಗೆ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ವೈಬ್ಸ್ ಏನಿರುತ್ತೆ ಅದನ್ನು ಬರೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟು ಕಪ್ಪೆ ಅಂದ ತಕ್ಷಣ ಯಾವ್ಯಾವುದೋ ತರೋದಲ್ಲ, ಅದಕ್ಕೆ 3 ಕಾಲಿರಬೇಕು ಕಪ್ಪೆಗೆ. ಮತ್ತು ಬಾಯಲ್ಲಿ ನಾಣ್ಯವನ್ನು ಕಚ್ಚಿಟ್ಕೊಂಡಿರಬೇಕು. ಬಾಯಲ್ಲಿ ನಾಣ್ಯ ಇಟ್ಕೊಂಡು 3 ಕಾಲಿರುವಂಥ ಕಪ್ಪೆಯನ್ನು ತಂದರೆ ಅದು ಮನೆಗೆ ಸಂಪತ್ತು ಮತ್ತು ಹಣಕಾಸಿನ ಅರಿವನ್ನು ಹೆಚ್ಚಿಸುತ್ತೆ. ಅವ್ರಿಗೆ ಕಷ್ಟ ಇದ್ರೂ ಕೂಡ ಅದು ಹೊಡೆದೋಗಿಸಿ ಸ್ವಲ್ಪ ದುಡ್ಡು ಕಾಸು ಸಹಾಯ ಆಗೋ ರೀತಿ ಮಾಡುತ್ತೆ. ಇದನ್ನು ಇಡೋದ್ರಿಂದ ವಾಸ್ತು ಪ್ರಕಾರ ನಮಗೆ ಹಣದಲ್ಲಿ ಮತ್ತು ಎಲ್ಲದರಲ್ಲೂ ಯಶಸ್ಸನ್ನು ಸಿಗುತ್ತೆ, ಹಣಕಾಸಿನ ಅರಿವು ಆಗುತ್ತೆ, ಲಕ್ಷ್ಮಿ ಕೃಪೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಪ್ರತಿಮೆಯನ್ನು ಮನೆ ಅಥವಾ ವ್ಯವಹಾರದ ಸ್ಥಳಗಳಲ್ಲಿ ಪ್ರವೇಶ ದ್ವಾರದ ಹತ್ರ ಇಡೋದ್ರಿಂದ ಇನ್ನೂ ಹೆಚ್ಚಿನ ಅನುಕೂಲ ನಮಗಾಗುತ್ತೆ. ಆಮೆ ವಾಸ್ತುಶಾಸ್ತ್ರದಲ್ಲಿ ಸ್ಥಿರತೆ ಅಂದರೆ ಒಂದೇ ರೀತಿ ಸ್ಟೇಬಲ್ ಆಗಿರುವಂಥದ್ದು ಅಂತ ಹೇಳ್ತಾರಲ್ಲ ಆ ರೀತಿ ಇರುವಂಥದ್ದನ್ನ ಮತ್ತು ದೀರ್ಘಾಯುಷ್ಯವನ್ನು ಮತ್ತು ಆ ಮನೆಗೆ ರಕ್ಷಣೆಯನ್ನು ಪ್ರತಿನಿಧಿಸುತ್ತೆ.
ಇದನ್ನ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಈ ಆಮೆಯ ಪ್ರತಿಮೆಯನ್ನ ಇರಿಸೋದ್ರಿಂದ ಅಲ್ಲಿ ಅದೃಷ್ಟ ಜಾಸ್ತಿ ದಿನ ಇರುತ್ತೆ ಅಂತ ನಂಬ್ತೀವಿ. ಅಂದ್ರೆ ದೀರ್ಘಾವಧಿ ಅದೃಷ್ಟವನ್ನ ಆ ಮನೆಗೆ ತಂದ್ಕೊಡುತ್ತೆ. ಇದನ್ನ ಸ್ಥಿರ ಮತ್ತು ಶಾಂತಿಯುತ ವಾತಾವರಣನ ಆ ಮನೆಗೆ ತಂದ್ಕೊಡುತ್ತೆ. ಅಂದ್ರೆ ಅದೃಷ್ಟವನ್ನು ತಂದ್ಕೊಡೋದ್ರ ಜೊತೆಗೆ ಆ ಮನೆಯಲ್ಲಿ ಏನಾದರೂ ಜಗಳ ಕದನ ಆಗ್ತಾ ಇದ್ರು ಕೂಡ ಆ ಮನೆಯಲ್ಲಿ ಶಾಂತಿಯನ್ನ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನವಿಲು ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ. ಅದನ್ನ ನೋಡಿದ್ರೆ ಇನ್ನೂ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಡ್ಯಾನ್ಸ್ ಮಾಡೋದು, ನವಿಲ್ಗರಿ ಬಿಚ್ಚೋದಾಗಿರ್ಬೋದು, ಅದು ತುಂಬಾ ಚೆನ್ನಾಗಿ ನಮಗೆ ಖುಷಿಯನ್ನ ಕೊಡುತ್ತೆ. ಅದನ್ನ ನೋಡಿದಾಗ ನಮಗೆ ಒಂದು ಆನಂದ ಭಾವನೆ ಉಂಟಾಗುತ್ತೆ. ಸೌಂದರ್ಯ, ಅನುಗ್ರಹ ಮತ್ತೆ ಕರುಣೆಯನ್ನ ಈ ನವಿಲು ಪ್ರತಿನಿಧಿಸುತ್ತೆ. ಇದರ ರೋಮಾಂಚಕ ಗರಿಗಳು ತಂದಿಟ್ರೆ ನಮಗೆ ನಕಾರಾತ್ಮಕತೆಯನ್ನ ಒಡೆದೋಗಿಸುತ್ತೆ. ಆ ಮನೆಯಲ್ಲಿರುವಂಥ ನಕಾರಾತ್ಮಕತೆಯನ್ನ ಒಡೆದೋಗಿಸುತ್ತೆ. ಜೊತೆಗೆ ಪಾಸಿಟಿವ್ ವೈಬ್ಸ್ ಏನಿರುತ್ತೆ ಅಂದರೆ ಧನಾತ್ಮಕ ಶಕ್ತಿಯನ್ನ ಆ ಮನೆಗೆ ತಂದ್ಕೊಡುತ್ತೆ. ನವಿಲುಗರಿ ಅಥವಾ ಪಕ್ಷಿಗಳ ಚಿತ್ರಗಳನ್ನ ಇಟ್ಟಿದ್ರೆ ಆ ಮನೆಯಲ್ಲಿ ಕುಟುಂಬ ಜೀವನ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಮೀನು. ಯಾರಾದರೂ ಏನಾದರೂ ಕೆಟ್ಟದ್ದು ಮಾಡಿದ್ರೆ ಅದು ಮೊದಲು ಪ್ರಾಣಿಗಳು ಪಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತೆ. ಅದು ತಡೆದು ಆಮೇಲೆ ನಮಗೆ ಬರೋದು ಅಂತ ಹೇಳ್ತಾರೆ. ಕೆಲವೊಂದು ಮನೆಗಳಲ್ಲಿ ಮೀನುಗಳನ್ನ ಸಾಕಿರ್ತಾರೆ. ಮೀನುಗಳನ್ನ ಸಾಕಿದಾಗ ಅದು ಪದೇ ಪದೇ ಸತ್ತೋಗ್ತಾ ಇದೆ ಅಥವಾ ಏನಾದರೂ ಆಗ್ತಾ ಇದೆ, ಅಲ್ಲಿ ಬಾಳಿಕೆ ಬರ್ತಾ ಇಲ್ಲ ಅಂದರೆ ಆ ಮನೆಗೆ ಯಾವುದೋ ಕೆಟ್ಟ ದೃಷ್ಟಿ ಕಣ್ಬಿದ್ದಿದೆ ಅಥವಾ ಯಾರೋ ಏನೋ ಮಾಡಿಸ್ತಾ ಇದ್ದಾರೆ ಅನ್ನೋ ಅರ್ಥ ಆಗಿರುತ್ತೆ. ಯಾಕಂದರೆ ಅದು ಫಸ್ಟು ಅದು ತಡೆದು ಅದು ಪ್ರಾಣ ಕೊಡುತ್ತೆ, ಆಮೇಲೆ ಮಿಕ್ಕಿದ್ದು ಅದು ಮೀನಿಲ್ಲ ಅಂದರೆ ಮನುಷ್ಯರಿಗೆ ಬರುವಂಥದ್ದು. ಮೀನುಗಳನ್ನ ವಿಶೇಷವಾಗಿ ಯಾವ ರೀತಿ ಮೀನುಗಳನ್ನ ಇಡಬೇಕು ಅಂದರೆ ಜೋಡಿಯಾಗಿ ಇರಿಸುವಂಥ ಮೀನುಗಳನ್ನ ಇಡಬೇಕು. ಇದನ್ನ ಇಡೋದ್ರಿಂದ ವಾಸ್ತುಶಾಸ್ತ್ರದಲ್ಲಿ ನಮಗೆ ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. 2 ಮೀನುಗಳೊಂದಿಗೆ ಅಕ್ವೇರಿಯಂನಲ್ಲಿ ಇಡೋದ್ರಿಂದ ಅದು ಕುಟುಂಬದಲ್ಲಿ ಸಾಮರಸ್ಯ ಬರುತ್ತೆ. ಆ ಮನೆಯಲ್ಲಿ ಸಂಪತ್ತನ್ನು ಸಮೃದ್ಧಿಯನ್ನು ತಂದುಕೊಡುತ್ತೆ ಮತ್ತು ಆ ಮನೆಯವರ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ. ಇದು ಶಕ್ತಿಯ ಸಮತೋಲನವನ್ನು ಅಂದರೆ ಪಾಸಿಟಿವ್ ವೈಬ್ಸ್ನ ಹೆಚ್ಚಿ ಆ ಮನೆಯಲ್ಲಿರುವಂಥ ನೆಗೆಟಿವ್ ವೈಬ್ಸ್ನ ಹೊರಗಡೆ ಹಾಕುತ್ತೆ. ಜೊತೆಗೆ ನಿಮಗೆ ಯಾವುದಾದ್ರೂ ಒಂದು ತೊಂದರೆ ಇತ್ತು ಅಂದರೆ ಆ ಮೀನಿನ ಚಲನವಲನಗಳನ್ನ ನೀವು 5ರಿಂದ 10 ನಿಮಿಷಗಳ ಪ್ರತಿದಿನ 5ರಿಂದ 10 ನಿಮಿಷಗಳನ್ನ ಅದನ್ನೇ ನೋಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರು ಓದ್ತಾ ಇದ್ದರೆ ಅವ್ರಿಗೆ ಕಾನ್ಸಂಟ್ರೇಷನ್ ಪವರ್ ಇರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ಏಕಾಗ್ರತೆ ಬರಬೇಕು ಅಂದರೆ ನೀವು ಆ ಮಕ್ಕಳುಗಳಿಗೆ ದಿನ 10 ನಿಮಿಷ ಆ ಮೀನು ಓಡಾಡುವಂಥದ್ದನ್ನ ಅದು ಹೇಗೆ ಓಡಾಡುತ್ತೋ ಅದನ್ನೇ ನೋಡೋದಕ್ಕೆ ಹೇಳಿ. ನೀವು ನೋಡೋದಕ್ಕೆ ಹೇಳಿ ಸ್ವಲ್ಪ ದಿನ ಆದಮೇಲೆ ನೋಡಿ ಆ ಮಕ್ಕಳುಗಳಿಗೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿರುತ್ತೆ. ನೀವು ಕೂಡ ಮಧುಮೇಹ ಇಂಥ ರೋಗಗಳಿಗೆ ಬರುವಂಥದ್ದಕ್ಕೆ, ಯಾಕಂದರೆ ಅದನ್ನು ನೋಡ್ತಾ ಇದ್ದಾಗ ಏನೋ ಒಂಥರ ಖುಷಿಯಾಗಿರುತ್ತೆ, ಮನಸ್ಸು ಆನಂದವಾಗಿರುತ್ತೆ. ಆವಾಗ ಎಲ್ಲ ಯೋಚನೆಗಳಿಂದ ಹೊರಬಂದು ಅದನ್ನೇ ನೋಡ್ತಾ ಇದ್ದು ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆಗೆ ಹೆಚ್ಚು ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟು ಕುದುರೆಗಳು ಶಕ್ತಿ, ವೇಗ ಮತ್ತು ಯಶಸ್ಸಿನ ಸಂಕೇತ ಆಗಿದೆ. ಇದು ವೃತ್ತಿ ಜೀವನದಲ್ಲಾಗಿರ್ಬೋದು ಮತ್ತು ವ್ಯಾಪಾರ ಉದ್ಯಮಗಳನ್ನ ಮಾಡುವಂಥದ್ದಾಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ನಾವು ಮುನ್ನಡೆಯಬೇಕು ಅಂದರೆ ನಾವು ಕುದುರೆಯ ಚಿತ್ರವನ್ನು ಇಡೋದು ತುಂಬ ಶುಭ. ಅಥವಾ ಕುದುರೆ ಪ್ರತಿಮೆಯನ್ನು ಕೂಡ ಇಡ್ಬೋದು. ವಾಸ್ತು ಪ್ರಕಾರ ನಾವು ಮನೆಯಲ್ಲಿ ಕುದುರೆ ಚಿಹ್ನೆಯನ್ನು ಇರಿಸೋದ್ರಿಂದ ಶಕ್ತಿ ಸಿಗುತ್ತೆ, ಆ ಮನೆಗೆ ಶಕ್ತಿ ಹೆಚ್ಚುತ್ತೆ ಮತ್ತು ಆ ಮನೆಯವರಿಗೆ ಮಹತ್ವಾಕಾಂಕ್ಷೆ ಬಂದು ಅಂದರೆ ಏನಾದರೂ ಸಾಧಿಸಬೇಕು, ಕುದುರೆ ಯಾವಾಗಲೂ ಗುರಿ ಇಟ್ಕೊಂಡು ಮುಂದೆ ಹೋಗುತ್ತೆ. ಹಾಗಾಗಿ ಅವ್ರ ಮನೆಯವ್ರಿಗೂ ಒಂದು ಗುರಿಯನ್ನು ಸಾಧಿಸಬೇಕು ಅನ್ನೋದು ಬಂದು ಆ ಗುರಿಯ ಕಡೆ ಹೆಚ್ಚು ಗಮನವನ್ನು ನೀಡ್ತಾರೆ. ಜೊತೆಗೆ ಇದು ಅದೃಷ್ಟವನ್ನು ಹೆಚ್ಚಿಸುತ್ತೆ. ಇನ್ನು ಕುದುರೆ ಬಗ್ಗೆ ನಾನು ಯಾವ ರೀತಿ 7 ಕುದುರೆಗಳನ್ನ ಇಡಬೇಕು ಅಂತ ಹೇಳ್ತಾರೆ ಅದರದ್ದೇ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನಮ್ಮ ಬಾಗಿಲು ಯಾವ ಕಡೆ ಇದ್ದರೆ ಯಾವ ರೀತಿಯ ಕುದುರೆಯನ್ನು ಇಡಬೇಕು ಮತ್ತು ಆ ಕುದುರೆಯಲ್ಲಿ ಕುದುರೆಯ ಚಿತ್ರವನ್ನು ತರಬೇಕು ಅಂದರೆ ಯಾವ್ಯಾವುದೋ ತರಬಾರ್ದು, ಅದರಲ್ಲಿ ಗಮನಿಸಬೇಕಾದ ತುಂಬ ಅಂಶಗಳಿವೆ. ಅದಕ್ಕೋಸ್ಕರ ಅದರದ್ದೇ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನೇ ವಿಡಿಯೋ ಎಂಡಿಂಗಲ್ಲಿ ಹಾಕಿರ್ತೀನಿ. ಅಕಸ್ಮಾತ್ ಹಾಕಿಲ್ಲ ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ, ಹೋಗಿ ನೋಡಿ. ಇನ್ನು ನೆಕ್ಸ್ಟು ಹಸು. ನಾವು ನಮ್ಮ ಭಾರತ ದೇಶದಲ್ಲಿ ಹಸುಗೆ ತುಂಬ ಪೂಜ್ಯನೀಯ ಭಾವನೆಯನ್ನು ಕೊಡ್ತೀವಿ. ಯಾಕಂದರೆ ಹಸುವಿನಲ್ಲಿ 3 ಕೋಟಿ ದೇವತೆಗಳು ಇದ್ದಾರೆ ಅಂತ ಹೇಳ್ತೀವಿ. ನಮ್ಮ ವಾಸ್ತುಶಾಸ್ತ್ರದಲ್ಲಿ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಈ ಹಸು ಸೂಚಿಸುತ್ತೆ. ಆಗೆಲ್ಲ ಹಸುವನ್ನ ಸಾಕ್ತಿದ್ರು. ಹಸುವನ್ನ
ಮುಟ್ಟಿ ಕೈಯಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ನಾವು ಹಸುವನ್ನು ಸಾಕೋದಕ್ಕೆ ಆಗೋದಿಲ್ಲ. ಹಸು ನಮಗೆ ಸಿಟಿಗಳಲ್ಲಿ ಹಸುಗಳ ಕೂಡ ಸಿಗೋದಿಲ್ಲ, ಅಲ್ಲೊಂದು ಇಲ್ಲೊಂದು ಸಿಗುತ್ತೆ. ಆದರೆ ಅದನ್ನು ಮುಟ್ಬೋದಾ ಮುಟ್ಬಾರ್ದಾ ಅನ್ನೋ ಧೈರ್ಯ ಇರೋದಿಲ್ಲ. ಯಾಕಂದರೆ ಕೆಲವೊಂದು ಹಸುಗಳು ಭಯವನ್ನು ತರಿಸುತ್ತೆ. ಹಾಗಾಗಿ ಎಲ್ಲ ಹಸುಗಳನ್ನೂ ಮುಟ್ಟೋಕ್ಕಾಗಲ್ಲ. ನಾವು ಮನೆಯಲ್ಲೇ ಹಸುಗಳನ್ನ ಇಡ್ಬೋದು, ಅಂದರೆ ಹಸುಗಳನ್ನ ಪ್ರತಿಮೆಗಳನ್ನ ಇಡ್ಬೋದು ಅಥವಾ ಚಿತ್ರಗಳನ್ನೂ ಇಡ್ಬೋದು. ಬೆಳ್ಳಿದಾಗ್ಬೋದು, ಹಿತ್ತಾಳೆದಾಗ್ಬೋದು, ಹಸುಗಳ ಪ್ರತಿಮೆಗಳು ಸಿಗುತ್ತೆ. ಅದರಲ್ಲೂ ಕೆಲವೊಂದು ರೀತಿಯ ಹಸುಗಳನ್ನ ತರಬೇಕು. ಅದನ್ನು ಕೂಡ ನೋಡಿಕೊಂಡು ತಗೊಂಡು ಬನ್ನಿ. ನಿಮಗೆ ಅದರದ್ದು ಪ್ರತಿಮೆ ಇಡಬೇಕು ಅಂತಂದರೆ ನಿಮ್ಗೆ ಯಾವ ರೀತಿ ತರಬೇಕು ಅಂತ ಬೇಕು ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬಗ್ಗೆನೂ ಪೂರ್ತಿ ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆನೂ ತಿಳಿಸೋಕೋದ್ರೆ ಅದು ಹೆಚ್ಚಿನ ಸಮಯವನ್ನು ಹಿಡಿಯೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ನ ಇಲ್ಲಿ ಕೊಡ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ವಿಡಿಯೋ ಮಾಡ್ತೀನಿ. ಹಸುವಿನ ಪ್ರತಿಮೆಯನ್ನಾಗಲಿ ಅಥವಾ ಚಿತ್ರವನ್ನಾಗಲಿ ಇಟ್ಟರೆ ಆ ಮನೆಗೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಆಗಿರುತ್ತೆ ಮತ್ತು ಪಾಸಿಟಿವ್ ವೈಬ್ಸ್ ಅಂದರೆ ಸಕಾರಾತ್ಮಕ ಶಕ್ತಿಯನ್ನು ಆ ಮನೆಗೆ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಇನ್ನು ಗೂಬೆ ಲಕ್ಷ್ಮಿಯ ಸಂಕೇತ. ಇದು ಗೂಬೆ ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತೆ. ಹಾಗಾಗಿ ಆ ಮನೆಯಲ್ಲಿ ಯಾವ ಮನೆಗೆ ಗೂಬೆ ಚಿತ್ರವನ್ನು ಅಥವಾ ಫೋಟೋವನ್ನು ತಂದಿಡ್ತಾರೋ ಅವ್ರ ಮನೆಗೆ ಬುದ್ಧಿವಂತಿಕೆಯನ್ನು ತಂದುಕೊಡುತ್ತೆ ಮನೆ ಜನಗಳಿಗೆ, ಮತ್ತು ಆ ಆರ್ಥಿಕ ಅದೃಷ್ಟವನ್ನು ತಂದುಕೊಡುತ್ತೆ, ಅಂದರೆ ಹಣಕಾಸಿನ ಅರಿವನ್ನು ಹೆಚ್ಚಿಸುತ್ತೆ. ಇದು ಅದೃಷ್ಟವನ್ನು ತುಂಬ ತಂದುಕೊಡುತ್ತೆ, ಯಾಕಂದರೆ ಇದು ಲಕ್ಷ್ಮಿಯ ಅನುಗ್ರಹ ಆಗಿರುವಂಥದ್ದು. ಲಕ್ಷ್ಮಿಯ ಅನುಗ್ರಹ ಇದಕ್ಕಿದೆ. ನೆಕ್ಸ್ಟು ನಾಯಿ ಅಂದ ತಕ್ಷಣ ನಮಗೆ ನಿಷ್ಠೆ, ರಕ್ಷಣೆ ಕೊಡುತ್ತೆ ಅನ್ನೋದು ಗೊತ್ತು. ಹಾಗಾಗಿ ನಾಯಿ ಮನೆಗೆ ಬಂದರೆ ಆ ಮನೆಗೆ ಸುರಕ್ಷತೆ ಭಾವ ತಂದುಕೊಡುತ್ತೆ. ಅಂದರೆ ಆ ಮನೆಗೆ ಯಾರನ್ನೂ ಹೊಸೊಬ್ಬರನ್ನ ಸೇರಿಸಲ್ಲ. ಕಳ್ಳರು ಬರೋದಕ್ಕೂ ಮುಂಚೆ ಯೋಚನೆ ಮಾಡ್ತಾರೆ. ಹಾಗಾಗಿ ನಮ್ಮ ನೆಗೆಟಿವ್ ವೈಬ್ಸು ಕೂಡ ಅದಕ್ಕೆ ಕಾಣಿಸೋದ್ರಿಂದ ಆ ಮನೆಯಲ್ಲಿರುವಂಥ ನೆಗೆಟಿವ್ ವೈಬ್ಸ್ನ ಹೊಡೆದೋರ್ಸೋಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಆ ಮನೆಗೆ ಪಾಸಿಟಿವ್ ವೈಬ್ಸ್ನ ತಂದುಕೊಡುತ್ತೆ. ನಾಯಿಯನ್ನು ಇಡೋದ್ರಿಂದ, ಅಂದರೆ ನಾಯಿ ಚಿತ್ರವನ್ನು ತಂದಿಡೋದು ನಾಯಿಯನ್ನೇ ತಂದಿಡ್ತಾರೆ. ಹಾಗಾಗಿ ನಾಯಿನ ನಾರಾಯಣ ಅಂತ ಹೇಳ್ತೀವಿ. ಆ ಮನೆಗೆ ಕುಟುಂಬದ ಜೀವನದ, ಅಂದರೆ ಆ ಮನೆಯಲ್ಲಿ ವಾಸಿಸಿರುವಂಥ ಎಲ್ಲ ಜನಗಳಿಗೂ ರಕ್ಷಣೆ, ಬದ್ಧತೆ ಮತ್ತು ಸ್ಥಿರತೆಯನ್ನು ತಂದುಕೊಡುತ್ತೆ ಇದು. ನೆಕ್ಸ್ಟು ಗಿಳಿ ನೋಡಿದ್ರೆ ನಮಗೆ ಏನೋ ಒಂಥರ ಖುಷಿ ಆಗುತ್ತೆ. ಅದರಿಂದ ಗಿಳಿ ಪ್ರೀತಿ, ಸಂತೋಷ ಮತ್ತು ರೋಮಾಂಚನವನ್ನು ತಂದುಕೊಡುತ್ತೆ. ಹೆಚ್ಚಿನ ಜನ ಗಿಳಿಯನ್ನು ತಂದು ಸಾಕ್ತಾರೆ ಈಗ, ಅಂದರೆ ಪಂಜರದಲ್ಲಿ ತಂದು ಗಿಳಿ ಲವ್ ಬರ್ಡ್ಸ್ ಅಂತ ಸಾಕುವಂಥದ್ದಾಗಿದೆ. ಇದರಿಂದ ಸಾಕೋದ್ರಿಂದ ಏನಾಗುತ್ತೆ ಅಂದರೆ ಸಂಬಂಧಗಳನ್ನ ಬಲಪಡಿಸುತ್ತೆ. ಗಂಡ ಹೆಂಡತಿಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಜಗಳ ಆಗ್ತಾ ಇದೆ ಅಂತಂದರೆ ನಾವು ಲವ್ ಬರ್ಡ್ಸ್ನ ತಂದಿಟ್ರೆ ಮನೆಯಲ್ಲಿ ತುಂಬ ಒಳ್ಳೆಯ ಭಾವನೆಗಳು ಉಂಟಾಗುತ್ತೆ. ನಿಮ್ಗೇನಾದರೂ ಲವ್ ಬರ್ಡ್ಸ್ನ ತಂದಿಟ್ಕೊಳ್ಳೋದನ್ನು ಹಾಗೆ ಸಾಕೋಕ್ಕಾಗಲ್ಲ, ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಅದನ್ನು ನೋಡ್ಕೊಳಕ್ಕಾಗಲ್ಲ, ಅದು ಹಿಕ್ಕೆಗಳೆಲ್ಲ ಹಾಕ್ತಾ ಇರುತ್ತೆ, ಅದನ್ನು ಅವಾಗವಾಗ ಕ್ಲೀನ್ ಮಾಡಬೇಕು, ಅದೆಲ್ಲ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ಆ ಲವ್ ಬರ್ಡ್ಸ್ನ ಚಿತ್ರಗಳನ್ನೂ ತಂದು ಹಾಕ್ಬೋದು. ನಿಮಗೆ ಅದು ಕೂಡ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ಅದ್ರ ಬಗ್ಗೆನೂ ಪೂರ್ತಿ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಪ್ಪ ಇದನ್ನು ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಾವು ನಾವು ಯಾವುದೋ ಒಂದು ಗಿಳಿ ಇಡಬೇಕು, ಹಸು ಇಡಬೇಕು ಅಥವಾ ಕುದುರೆ ಇಡಬೇಕು ಅಂತ ಹೇಳ್ತಾರೆ. 7 ಕುದುರೆಗಳನ್ನ ಇಡಿ ಅಂತ ಹೇಳ್ತಾರೆ. ಆದರೆ 7 ಕುದುರೆಗಳನ್ನ ಹಾಕಿದ ತಕ್ಷಣ ತುಂಬ ಅನುಕೂಲವಾಗಿ ತುಂಬ ಚೆನ್ನಾಗಿರೋರು ಇದ್ದಾರೆ, ಕೆಳಗೆ ಹೋಗಿರೋರು ಇದ್ದಾರೆ. ಅಂದರೆ ತುಂಬ ಚೆನ್ನಾಗಿರೋರು ಅದನ್ನು ಹಾಕಿ ಎಲ್ಲ ಕಳ್ಕೊಂಡಿರೋರು ಇದ್ದಾರೆ. ಅಂದರೆ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಹಾಕಿದ್ರೆ ಮಾತ್ರ ನಮಗೆ ಎಲ್ಲ ಒಳ್ಳೆಯದಾಗೋದು. ನಾವು ಹಾಕಬೇಕು ಅಂದ ತಕ್ಷಣ ನಾವು ಯಾವ್ಯಾವುದೋ ರೀತಿ ಹಾಕಿದ್ರೆ ಅದು ನಮಗೆ ಒಳ್ಳೆಯದು, ಪಾಸಿಟಿವ್ ವೈಬ್ಸ್ನ ತಂದುಕೊಡೋದ್ರ ಬದಲು ನಮಗೆ ನೆಗೆಟಿವ್ ವೈಬ್ಸ್ನೇ ತಂದುಕೊಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಗೆ ಯಾವುದ್ರ ಬಗ್ಗೆನಾದ್ರು ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ತಂದುಕೊಡ್ತೀನಿ. ನನ್ನ ಚಾನಲ್ನಲ್ಲಿ ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ನೋಡಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಮಧೇನುದು ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ವಿಗ್ರಹ ಇಡಬೇಕು ಅಂತ, ಕುದುರೆದು ಮಾಡಿದ್ದೀನಿ, ಹೀಗೆ ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ, ನೋಡಿ. ಅಕಸ್ಮಾತ್ ಇಲ್ಲ ನಮಗೆ ಬೇಕು ಅಂದರೆ ನೀವು ಯಾವ ವಿಡಿಯೋ ನೋಡ್ತಿರ್ತೀರೋ ಆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದ್ರು ಕೂಡ ನಾನು ನೋಡಿ ಅದ್ರ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದುವರೆಗೂ ನನ್ನ ವಿಡಿಯೋನ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಮನೇಲಿ ಯಾವ ವಿಗ್ರಹ ಇಟ್ಟಿದ್ದೀರಿ ಅಂತ ಕೂಡ ತಿಳಿಸ್ಕೊಡಿ. ಜೊತೆಗೆ ಮುಂದೆ ಯಾವ ವಿಗ್ರಹ ತಂದಿಡಬೇಕು ಅಂತ ಇದ್ದೀರಾ ಅಂತ ಕೂಡ ತಿಳಿಸ್ಕೊಡಿ. ಯಾವುದಾದ್ರೂ ನಿಮಗೆ
ಡೌಟ್ ಇದ್ದರೆ ಅದು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನು ಆದಷ್ಟು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದುವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.